ಹಾಯ್ ಯಾರ್ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಇಡ್ಲಿ ಮಾಡಿದ್ದೆ, ಅದೇ ಮಿಕ್ಕಿದ್ದು ಬ್ಯಾಟರ್ ಇತ್ತು. ಅದರಲ್ಲೇ ಇವತ್ತು ಪಡ್ಡು ಮಾಡ್ಕೊಳ್ಳೋಣ ಅಂತ ಮಸಾಲ ಪಡ್ಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿನೂ ಎಣ್ಣೆಲಿ ಬೇಯಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಸಿಯಾಗಿ ಹಾಕ್ತಾಯಿಲ್ಲ ನಾನು. ಈಗ ಈ ತವಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ತುಪ್ಪ ಬೇಕಿದ್ದರೂ ಹಾಕ್ಕೋಬೋದು, ಎಣ್ಣೆ ಬೇಕಿದ್ದರೂ ಹಾಕ್ಕೋಬೋದು. ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಬೇಗ ಆಗುತ್ತೆ. ಬ್ಯಾಟರ್ ಇದ್ದರೆ ಸಾಕು, ಒಂದು 6-7 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ. ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟ್. ಇದು ಬ್ಯಾಟರ್ ಇರಬೇಕಷ್ಟೇ. ಪಡ್ಡು ರೆಡಿ ಆಯಿತು. ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಏನು ಗ್ರೇವಿ ಏನು ಮಾಡೋಕ್ಕೆ ಹೋಗಿಲ್ಲ. ಬೆಳಿಗ್ಗೆ ಸ್ವಲ್ಪ ನಂಗೆ ಟೈಮ್ ಸಿಗೋದು ಚೆನ್ನಾಗಿರುತ್ತೆ. ಸಾಫ್ಟಾಗಿ 2-3 ಥರ ಅಡುಗೆ ಮಾಡಬೇಕು ಅಂದರೆ ಟೈಮೇ ಸಿಗೋಲ್ಲ. ಯಾಕಂದರೆ ಗಿಡಗಳು ತುಂಬ ಇದೆ, ಅದ್ರ ಕೆಲಸ ಇರುತ್ತೆ. ನೀರು ಹಾಕೋದು, ಕ್ಲೀನ್ ಮಾಡೋದು, ಮತ್ತು ಪೆಟ್ಸ್ ಇದೆ, ಬೆಕ್ಕು, ಇದು ಕೆಲಸಗಳು ಜಾಸ್ತಿ ಇರುತ್ತೆ. ಅದರಿಂದ ಒಂದು ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಅಷ್ಟೇ ಟೈಮ್ ಸಿಗೋದು ನನಗೆ. ಅದರಿಂದ ಈ ಥರ ಯಾವಾಗಲೂ ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡ್ತಾಯಿರ್ತೀನಿ.
ಸಾಫ್ಟ್ ಆಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಬೇಕಿದ್ರೆ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿ ಸ್ವೀಟ್ ಪಡ್ಡು ಕೂಡ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು. ಹಾಗೆ ಸ್ವಲ್ಪ ಗ್ರಾಸರಿ ಫ್ರೂಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೇನೆ, ಅದನ್ನೆಲ್ಲ ಜೋಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಾಯಿತು, ಈಗ ರೂಮಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂತ ಬಂದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೆಳಗಡೆ ಹೋಗಿದಾಗ ಬೆಕ್ಕುಗಳೆಲ್ಲ ಬಂದು ಬೆಡ್ಡಲ್ಲೆಲ್ಲ ಮಲಗಿಬಿಟ್ಟಿರ್ತವೆ, ಅದರಿಂದ ದಿನ ಅದನ್ನ ಸ್ವಲ್ಪ ನೀಟಾಗಿ ಒದ್ರಿ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಬೆಕ್ಕುದು ಡಸ್ಟ್ ಎಲ್ಲ ಇರುತ್ತೆ. ಡೋರ್ ಹಾಕೋಕ್ಕೆ ಮರ್ತ್ಬಿಟ್ಟಿರ್ತೀನಲ್ಲ, ಆಗ ಹೋಗಿ ಚೆನ್ನಾಗಿ ಬೆಡ್ಡಲ್ಲೇ ಮಲ್ಕೊಂಬಿಟ್ಟಿರ್ತವೆ ಅವು. ಹಾಗೆ ಬೆಡ್ಶೀಟ್ ಕೂಡ ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ, ಬೆಡ್ಶೀಟ್ ಮತ್ತು ಕುಷನ್ಸ್. ಇದು ವಾರಕ್ಕೊಂದು ಸಲ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಎಲ್ಲ ಕೆಲಸನೂ ಮುಗೀತು. ಈಗ ಸ್ವಲ್ಪ ಕಡಲೆಕಾಳು ನೆನೆ ಹಾಕ್ತಾಯಿದ್ದೀನಿ, ನಾಳೆ ಅಡುಗೆಗೆ ಬೇಕಾಗುತ್ತೆ ಅಂತ. ಹಾಗೆ ಇವತ್ತು ನಾವು ಸ್ವಲ್ಪ ಊರಿಗೆ ಹೋಗಬೇಕು, ಊರಿಗೆ ಇವತ್ತು ಹೋಗಿ ಇವತ್ತೇ ಬರಬೇಕು. ಈಗೆಲ್ಲ ಆಲ್ಮೋಸ್ಟ್ 11 ಆಯಿತು, ಹೊರಟಿದ್ದೀವಿ ಊರಿಗೆ. ಈಗ 11 ಗಂಟೆ ಹೋಗಿ ರೀಚ್ ಆಗೋವಾಗ 1 ಗಂಟೆ ಆಗ್ಬೋದು, ಮತ್ತು ಈವ್ನಿಂಗ್ ಪುನಃ ರಿಟರ್ನ್ ಬರಬೇಕು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.